ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ ಗೈಸ್? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿಂದ ನನ್ನ ವ್ಲಾಗ್ಸ್ನ ಶುರು ಮಾಡ್ತಾಯಿದ್ದೀನಿ. ಇಷ್ಟು ದಿನ ಮಾಡೋದಕ್ಕಾಗಿರಲಿಲ್ಲ, ಸ್ಟಾಪ್ ಮಾಡಿದ್ದೆ. ಟೈಮ್ ಸಿಗ್ತಾನೆ ಇರಲಿಲ್ಲ. ಸೊ ಇನ್ನು ಈ ವ್ಲಾಗ್ಸಲ್ಲಿ ಒಬ್ಬರು ಸ್ಪೆಷಲ್ ಪರ್ಸನ್ ಕೂಡ ಆ್ಯಡ್ ಆಗಿರ್ತಾರೆ. ಯಾರಪ್ಪ ಅಂತ ಅಂದರೆ ನನ್ನ ಮಗಳು. ಈಗ ತಾನೇ 2 ಮಂತ್ ಕಂಪ್ಲೀಟ್ ಆಗಿದೆ. ಸೊ 3 ಮಂತ್ ಆದಮೇಲೆ ಅವಳನ್ನ ತೋರಿಸೋದಕ್ಕೆ ನಿಮಗೆ ಅಂದರೆ ಅವಳನ್ನ ಸ್ಪೆಷಲಾಗಿ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತ ನನಗೆ ತುಂಬ ಆಸೆ ಇದೆ. ಸೊ ಆಗ ತೋರಿಸ್ತೀನಿ. ಅವಳು ಕೂಡ ಮುಂದಿನ ಬ್ಲಾಗ್ಸಲ್ಲಿ ಇರ್ತಾಳೆ. ಸೊ ನಾನು ಈಗ ಬಾಣಂತಿಯರಿಗೆಲ್ಲ ಒಂದು ಪೌಡರ್ನ ಆ್ಯಕ್ಚುಲಿ ನಾನು ಅದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ನನಗೆ ತುಂಬಾ ಯೂಸ್ಫುಲ್ ಅಂತ ಅನಿಸಿದೆ. ನಾನು ಫೇಸಿಗೆಲ್ಲ ಸೋಪ್ನ ಅಪ್ಲೈ ಮಾಡೋದಿಲ್ಲ. ಸೊ ಆ ಒಂದು ಪೌಡರ್ನ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಅದಕ್ಕೆ ಏನೇನು ಬೇಕು ನೀವು ಕೂಡ ಅದನ್ನು ಯೂಸ್ ಮಾಡ್ಕೋಬೋದು. ತುಂಬಾ ಯೂಸ್ಫುಲ್ ಅದು. ನಿಮಗೂ ಕೂಡ ತೋರಿಸ್ತೀನಿ. ನೀವು ಅದನ್ನು ಎಲ್ಲ ರೆಡಿ ಮಾಡಿಟ್ಕೊಂಡು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಗೈಸ್. ತುಂಬಾ ಚೆನ್ನಾಗಿದೆ ಅದು. ಸೊ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಸುಮ್ಮನೆ ತುಂಬ ಇಟ್ಕೊಂಡು ಸ್ಟೋರ್ ಮಾಡಿಕೊಂಡು ಸುಮ್ಮನೆ ಯಾಕೆ ಅಲ್ವಾ? ಅದಕ್ಕೆ ನಾನು 1 ತಿಂಗಳಿಗೆ ಎಷ್ಟು ಬೇಕೋ ಅಷ್ಟೇ ಐಟಮ್ಸ್ ಹಾಕ್ಕೊಂಡು ಆ ಒಂದು ಗ್ಲಾಸ್ ಡಬ್ಬಿನಲ್ಲಿ ಹಾಕಿಟ್ಕೊಂಡ್ಬಿಡ್ತೀನಿ. ಸೊ ಇವಾಗ ಖಾಲಿ ಆಗಿತ್ತು. ಈಗ ನಿಮ್ಮೆಲ್ರಿಗೂ ತೋರಿಸ್ಕೊಂಡು ಹಾಗೆ ನಾನು ರೆಡಿ ಮಾಡಿ ಒಂದು ಸ್ಟೋರ್ ಮಾಡ್ಕೊಳ್ತೀನಿ ಒಂದು ಬಾಕ್ಸಲ್ಲಿ. ಸೊ ಇದಕ್ಕೆ ಏನೇನು ಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದು ಕಡಲೆಬೇಳೆ ತೊಗೊಂಡಿದ್ದೀನಿ. ಅದು ತೊಗರಿ ಅಂದರೆ ಮೈಸೂರು ಬೇಳೆ ಅಂತ ಅಂತಾರೆ, ಆ ಬೇಳೆ ಮತ್ತು ಅಕ್ಕಿ, ಆಮೇಲೆ ಹೆಸರು ಕಾಳದು ಹೆಸರು ಕಾಳು. ಇದನ್ನು ಆ್ಯಕ್ಚುಲಿ ತುಂಬ ಯೂಸ್ಫುಲ್ಲು. ಮತ್ತು ಬಾದಾಮಿ, ಅರಿಶಿನ. ನಾನು ಅರಿಶಿನದ ಪೌಡರ್ ಯೂಸ್ ಮಾಡ್ಕೋತೀನಿ. ಅರಿಶಿನದ ಕೊಂಬು ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಅರಿಶಿನದ ಪೌಡರ್ ಇದೆ, ಅದನ್ನು ಯೂಸ್ ಮಾಡ್ಕೋತೀನಿ. ಸೊ ಇಷ್ಟನ್ನು ಹಾಕ್ಕೊಂಡು ರುಬ್ಕೊಳ್ಳೋಣ ಬನ್ನಿ. ಸೊ ಇಷ್ಟೆಲ್ಲ ಐಟಮ್ಸ್ನ ಹಾಕ್ಕೊಂಡು ಈಗ ನೀಟಾಗಿ ರುಬ್ಕೊಳ್ಳೋಣ. ಏನು ಮಾಡ್ತಿದ್ದೀರಾ? ನೀರು ಕುಡಿಯೋದು ಸುಸ್ತಾಯ್ತಾ? ಆಟ ಆಡ್ಕೊಂಡು ಬಂದು ಆಯಿತು. ಈಗ ಮತ್ತೆ ಆಟ ಆಡೋಕ್ಕೆಲ್ಲ ಹೋಗ್ಬೇಡ. ಸಣ್ಣ ಜಾರ್ನ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಚೂರು ಅಂದರೆ ನೀರು ಇರಬಾರ್ದು, ಆ ಥರ ನೀಟಾಗಿ ಒರೆಸಿಟ್ಕೊಂಬಿಡಿ. ಅಕ್ಕಿ ಹಾಕ್ತಾಯಿದ್ದೀನಿ. ಹೆಸರು ಕಾಳು ನೆಕ್ಸ್ಟ್ ಬಾದಾಮಿ ನೀಟಾಗಿ ನೋಡ್ತಾ ಇರ್ಬೋದು. ಫುಲ್ಲು ಅಂದರೆ ತರ್ತರಿಯಾಗಿದೆ, ಆದರೆ ಇದನ್ನು ಫುಲ್ಲು ಸಾಫ್ಟಾಗಿ ರುಬ್ಕೊಬೇಕು. ಏನು ಬಂಗಾರಿ ನೋಡಕ್ಕೆ ಬಂದ? ಇದು ರೆಡಿ ಇದೆ. ಈಗ ಇದು ರೆಡಿ ಇದೆ. ಇದನ್ನ ನೀಟಾಗಿ ಒಂದು ಅಂದರೆ ಬ್ಲೌಸ್ ಪೀಸ್ ಇರುತ್ತಲ್ಲ, ತೆಳುಗಿರುತ್ತೆ, ಅದ್ರ ಮೇಲೆ ಹಾಕ್ಕೊಂಡು ನೀಟಾಗಿ ಇದು ಮಾಡ್ಕೋಬೇಕು. ರೀತಿ ಹಾಕ್ಕೊಂಡು ಇದನ್ನು ನಾನು ಆ್ಯಕ್ಚುಲಿ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ರಾಗಿ ಸರಿನೂ ಇದರಲ್ಲೇ ನಾನು ಈ ಥರ ಇದು ಮಾಡ್ಕೊಳ್ಳೋದು. ಸೊ ತಟ್ಟೆಗೆ ಈ ರೀತಿ ಹಾಕ್ಕೊಂಡು ಫುಲ್ ಟೈಟಾಗಿ ಇಟ್ಕೊಂಡು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕೈಲೇ ಮಾಡ್ಕೊಳ್ಳಿ. ಸ್ಪೂನೆಲ್ಲ ಯೂಸ್ ಮಾಡಿದ್ರೆ
ಅದು ಇರೋದು ಇಲ್ಲ, ಹಂಗೆ ಚೆಲ್ಲೋಗ್ಬಿಡುತ್ತೆ. ಈ ರೀತಿ ಮಾಡಿಕೊಂಡ್ರೆ ಬರುತ್ತೆ. ತುಂಬ ಯೂಸ್ಫುಲ್ಲು, ಚೆನ್ನಾಗಿರುತ್ತೆ. ಗಮ್ ಅಂತ ಇದೆ ನೋಡಿ, ಎಲ್ಲ ಅದ್ರ ಮೇಲೆ ಇರೋದೆಲ್ಲ ಹಂಗೆ ಮೇಲೆ ಇದೆ. ತುಂಬ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ಅಥವಾ ದುಪ್ಪಟ್ಟ ಯಾವುದಾದ್ರೂ ತೊಗೋಬೋದು. ತೊಗೊಂಡು ಈ ರೀತಿ ಮಾಡ್ಕೊಳ್ಳಿ. ಏನು ಮಾಡ್ತಾ ಇದೆಯಾ ಬಂಗಾರಿ? ಟೈಟಾಗಿ ಇಟ್ಕೋಬೇಕು. ಚಾಣು ಆಟ, ಅವನ ಜೊತೆ ಮಕ್ಳು ಯಾರು ಬರ್ತಿಲ್ಲ, ಹೊಡೆದ್ಬಿಡ್ತಾನೆ ಇವನು ಅಂದ್ಬಿಟ್ಟು ಒಬ್ಬನೇ ಆಟ ಆಡ್ತಿದ್ದಾನೆ. ಹಾಂ ನೋಡಿ, ಇದು ನಿಮಗೆ ಲಾಸ್ಟಲ್ಲಿ ಈ ಥರ ಬರುತ್ತೆ. ಇದನ್ನು ಒಂದು ಸತಿ ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಮತ್ತೆ ಈ ರೀತಿ ಮಾಡಿ, ಅದು ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಮತ್ತೆ ಈ ರೀತಿ ಮಾಡ್ಕೊಳ್ಳಿ, ನೀಟಾಗಿ ಎಲ್ಲ ಕೆಳಗಡೆ ಇಳಿಯುತ್ತೆ. ಏನಿದು ಏನಿದು? ಯಾರು ಬರ್ತಾ ಇಲ್ವಾ ಆಟ ಆಡೋದಕ್ಕೆ? ನೀನೊಬ್ಬನೇ ಆಟ ಆಡ್ತಾ ಇದೀಯಾ? ಯಾಕೆ ಹೇಳು ಬರ್ತಾ ಇಲ್ಲ ಅವರು? ನೀನು ಹೊಡೆದ್ಬಿಡ್ತೀಯ ಅವ್ರನ್ನ ಅಂತ. ಅದಕ್ಕೆ ನೀನು ಹೊಡಿತೀಯಾ ಅಂತ ಅವರು ನಿನ್ನ ಜೊತೆ ಆಟ ಆಡೋಕ್ಕೆ ಬರ್ತಾ ಇಲ್ಲ. ಸೊ ನೋಡಿ ಎಷ್ಟು ಸಾಫ್ಟಾಗಿದೆ ಪೌಡರ್ ಅಂತಂದರೆ, ತುಂಬ ಸಾಫ್ಟಾಗಿದೆ, ಚೆನ್ನಾಗಿದೆ. ಸೊ ಇದನ್ನು ನೀವು ಒಂದು ಡಬ್ಬಿನಲ್ಲಿ ಹಾಕಿಟ್ಕೊಂಡು ಡೈಲಿ ಸ್ನಾನ ಮಾಡುವಾಗ ಫುಲ್ ಬಾಡಿ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡ್ಕೊಳ್ಳಿ. ಫೇಸಿಗೂ ಕೂಡ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿದೆ. ಆಯಿತಾ ಗಾಯ್ಸ್? ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ. ಆಗಿದೆ ನೋಡಿ, ಫೈನಾಗಿ ತುಂಬ ಚೆನ್ನಾಗಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇಷ್ಟೇ ಆಗಿದ್ದು. ಸೊ ಇದನ್ನು ಒಂದು ಡಬ್ಬಿನಲ್ಲಿ ಹಾಕಿಟ್ಕೊಂಡಿದ್ದೀನಿ, ಡೈಲಿ ಫೇಸಿಗೆ ಅಪ್ಲೈ ಮಾಡ್ಕೋತೀನಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಬರುತ್ತೆ. ನೀವು ಇದನ್ನು ಯೂಸ್ ಮಾಡ್ಕೊಳ್ಳಿ. ಎಷ್ಟು ತೀಟೆ ಮಾಡ್ತಾನೆ ಅಂದರೆ ಸಖತ್ತು ತೀಟೆ ಮಾಡ್ತಾನೆ. ಯಾವಾಗಪ್ಪ ಈ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ ಹಂಗೆ ಅನ್ನಿಸ್ಬಿಟ್ಟಿದೆ ನನಗೆ. ಈಗಷ್ಟೇ ಒಳಗಡೆ ಇದ್ದ, ಆಗಲೇ ಆಚೆಗಡೆ ಹೋಗ್ಬಿಟ್ಟಿದ್ದೆ. ಎಷ್ಟು ತೀಟೆ ಮಾಡ್ತಾನೆ ಅಂತಂದರೆ ಬಂದು ಆಗಲೇ ಕಂಪ್ಲೇಂಟ್ಸ್ ಹೇಳ್ತಿದ್ದಾರೆ, ಆ ಲೆವೆಲಿಗೆ ತೀಟೆ ಮಾಡ್ತಾನೆ. ಈಗಷ್ಟೇ ನಂದು ಊಟ ಮುಗಿಸ್ಕೊಂಡು ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ಸೊ ಇದು ಐರನ್ನು ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸು, ಈ ಎರಡನ್ನೂ ಮರಿದಿರ ತೊಗೋಬೇಕು. ಯಾಕಂದರೆ ನ್ಯೂ ಮಾಮ್ಸ್ ಯಾರು ಇದ್ದೀರಾ ನೆನಪಲ್ಲಿ ಇಟ್ಕೊಳ್ಳಿ, ನನ್ನ ಮೊದಲನೇ ಮಗನಲ್ಲಿ ನಾನು ತೊಗೊಂಡಿರಲಿಲ್ಲ. ಆವಾಗ ನನಗೆ ಫೀಡ್ ಮಾಡಿಸುವಾಗ ತುಂಬ ಅಂದರೆ ತುಂಬಾ ಬ್ಯಾಕ್ ಬೋನ್ ಅನಸ್ತೇಷ ಕೊಟ್ಟಿರ್ತಾರಲ್ಲ, ಆ ಮೂಳೆ ತುಂಬಾ ಪೇಯ್ನ್ ಆಗ್ತಾಯಿತ್ತು. ಈ ಸತಿ ನಾನು ಕೇಳಿ ಡಾಕ್ಟರ್ನ ಈಸ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲ ಆ್ಯಕ್ಚುಲಿ ಕೇಳಿಲ್ಲ ಅಂದರೆ ಕೊಡ್ತಿದ್ರು. ಸತಿ ಬರ್ಕೊಟ್ಟಿದ್ದಾರೆ, ನಾನೇ ತೊಗೊಳ್ದಿರ ಮಿಸ್ಟೇಕ್ ಮಾಡ್ಕೊಂಬಿಟ್ಟಿದ್ದೆ. ಈ ಸರಿ ಕಂಪಲ್ಸರಿ ಇದನ್ನು ತೊಗೊಳ್ಳೇಬೇಕು. ಸೊ ನೆನಪಲ್ಲಿ ಇಟ್ಕೊಳ್ಳಿ. ಏನಕ್ಕೆ ವೆಯ್ಟ್ ಮಾಡ್ತಾ ಇದೆಯಾ? ಯಾಕೆ ವೆಯ್ಟ್ ಮಾಡ್ತಾ ಇದೆಯಾ? ಈಚೆಗಡೆ ನಿಂತ್ಕೊಂಡು ಯಾರಿಗೋ ವೆಯ್ಟ್ ಮಾಡ್ತಾ ಇದೆಯಲ್ಲ? ಹಾಂ ಕಳ್ಳ, ಐಸ್ ಕ್ರೀಮ್ಗೆ. ಹಾಂ ಎಲ್ಲಿದೆಯಾ? ಐಸ್ ಕ್ರೀಮ್ ಬೇಕಾ ನಿಂಗೆ? ಎಲ್ಲೇಟ್ ಮಾಡ್ಕೊಂಡವನಮ್ಮ? ಎಲ್ಲೇಟ್ ಮಾಡ್ಕೊಂಡಿದ್ಯಾ? ಹಾಂ ಏನಾಯಿತು? ಬಿದ್ದಾ? ತೋರಿಸಿಲಿ ಕೈ, ಏನೇಟ್ ಮಾಡ್ಕೊಂಡಿದ್ಯಾ? ಅಯ್ಯೋ, ಇಲ್ಲಿ ಈ ರೇಂಜಲ್ಲಿ ಚರ್ಮ ಕಿತ್ತೋಗೈತೆ. ಎದ್ಬಿಟ್ಟೈತಾ? ಬಿದ್ದ ಅಥವಾ ಕಿತ್ತಾಕೊಂಡು ಬಂದ? ಹಾಂ 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 ಅಯ್ಯೋ ಶಟ್, ನೋಡಿದ್ರಾ? ಎಲ್ಲಿಂದನೋ ಹೋಗಿ ಎಲ್ಲಿಂದನೋ ಬಂದು ಕೈಗೆ ಸಿಗಾಕೊಳ್ತು ಅಂತ. ಇವಾಗ ನಿನಗೆ ಏನು ಬೇಕು? ನಿನಗೆ ಅದೇ ನೋಡು, ನೀನೇ ನೋಡ್ಕೊ ಏನು ಅಂತ. ಏನದು? ಏನದು? ಕಳ್ಳ.
ಐಸ್ ಕ್ರೀಮ್ ಬುಕ್ ಮಾಡೈತಪ್ಪ, ತಿಂತೀಯಾ? ಹ್ಞೂ, ಅವರಿಗೆ ಬಾಯ್ ಹೇಳು, ನಾಳೆ ಸಿಗ್ತೀನಿ ಬಾಯ್ ಅನ್ನು ಹೇಳು. ಬಾಯ್, ಟೇಕ್ ಕೇರ್ ಅನ್ನು. ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕು, ಶೇರು, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಸಿಗ್ತೀನಿ, ಬಾಯ್.